आपोदमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। यन्तप्रविश्य मम वाचमिमां प्रसुप्तां सञ्जीवयद्य किल शक्तिधरस्वधाम्ना अन्याञ्च हस्तचरणश्रवणत्वगाधीन् प्राणान् नमो भगवते पुरुषाय तुभ्यम्। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वं मरोगता जाड्यं वाक्पटुत्वं च हनुमत्स्मरणात् भवेत्। माधर्मे माधरेश्वरन् विदुरो भ्रातरिष्टाद्वन्द्वो स्वामिन् सर्वान्तरात्मन् आजरचरितजन्ममृत्यामयानां गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणबृहतिं शाश्वतीम् आशुदेव। अभ्रमं भङ्गरहितम् अजडं विमलं सदा आनन्दतीर्थमतुलं भजे तावत्र्याभम्। भावति यदनुभावादेडमोगोऽपि वाग्मिज्जडमतिरपि जन्तुर्जायते प्राज्ञमौलि सकलवचनचेतो देवता भारती सामोऽसि निधत्तां सन्निधिं मानसे च। चित्रैः गम्भीरैः वाक्यैर्मनैरखण्डिते गुरुभावं व्यञ्जयन्ती भवति श्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपो विद्याविरक्त्यादि सद्गुणोघाक्रानहम् आदिराजगुरुन् वन्दे हयग्रीवदयाश्रयन्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकविं मुह्यन्ति यं सूरयः। तेजोवारिमृतां यथा विनिमयो यत्र सर्वंशः ताम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरो रसिका भुवि भावुकाः। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे। ಪರಮಾತ್ಮನ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆ ಗೌರವದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಎಲ್ಲ ದೇವಾನ ದೇವತೆಗಳಿಗೆ, ಎಲ್ಲ ಋಷಿ ಮುನಿಗಳಿಗೆ, ಎಲ್ಲ ಸಾಧು ಸಂತರಿಗೆ, ಎಲ್ಲ ಸಂತ ಮಹಂತರಿಗೆ, ಎಲ್ಲ ದೂತ ಅವಧೂತರಿಗೆ, ಭಾಗವತ ಶ್ರವಣ ಮಾಡೋಕ್ಕೆ ಬಂದಿರತಕ್ಕಂಥ ಎಲ್ಲ ಭಾಗವತೋತ್ತಮರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈ ಹೊತ್ತಿನ ಈ ಭಾಗವತ ರಚನಾ ವಚನ ಪ್ರವಚನವನ್ನು ಪ್ರಾರಂಭ ಮಾಡೋದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಮೊಟ್ಟ ಮೊದಲು ತಗೊಂಡು ಇದನ್ನು ನಮ್ಮ ಶಾರದಾ ಅವರು ಯಾತಕ್ಕೆ ಮಾಡಿಸ್ತಾ ಇದ್ದಾರೆ ಅಂದರೆ ಅವರ ಮುದ್ದಿನ ಸೊಸೆ ತನುಶ್ರೀ ಗರ್ಭಿಣಿಯಾಗಿದ್ದಾಗ ಅತ್ಯಂತ ಉತ್ತಮವಾಗಿರತಕ್ಕಂಥ ಸಂಸ್ಕಾರ ಆ ಮಗು ಮೇಲೆ, ಆ ಮಗು ಒಳಗಿರೋ ಮಗು ಮೇಲೆ ಆಗಲಿ ಅಂತಂದ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಆ ತನುಶ್ರೀ, ಇವರ ಸೊಸೆ ತನುಶ್ರೀಯ ಜನ್ಮದಿನ ಇವತ್ತು. ಬರ್ತ್ಡೇ ಹೇಗೆ ಆಚರಣೆ ಮಾಡಬೇಕು ಅಂತಂದ್ಬಿಟ್ಟು, ಹೌ ಟು ಸೆಲೆಬ್ರೇಟ್ ಅ ಬರ್ತ್ಡೇ, ದ್ಯಾಟ್ ಈಸ್ ವೆರಿ ವೆರಿ ಗ್ರೇಟ್. ಭಾರತದಲ್ಲಿ ದೇವರ ಸ್ಮರಣೆ, ತಂದೆ ತಾಯಿಗಳಿಗೆ ನಮಸ್ಕಾರ, ಗುರು ಹಿರಿಯರ ಆಶೀರ್ವಾದ, ಎಲ್ಲ ಅದ್ಭುತ ಮಹಾಶಕ್ತಿಗಳ ಅಮೃತ ಅಕ್ಷಯ ಅನುಗ್ರಹ ಪಡ್ಕೊಳ್ಳತಕ್ಕಂಥದ್ದು ಜನ್ಮದಿನ. ಮತ್ತು ನಮಗೆ ಇಷ್ಟು ದಿನ ಇಷ್ಟು ಚೆನ್ನಾಗಿ ಇಟ್ಟಿರತಕ್ಕಂಥ ಎಲ್ಲರನ್ನು ಕೃತಜ್ಞತೆಯಿಂದ ಸ್ಮರಣೆ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಬೋದೇ ಜನ್ಮದಿನ, ಬರ್ತ್ಡೇ.
ಮತ್ತು ಜಗತ್ತಿನ ಒಳ್ಳೆಯ ವಿಚಾರಗಳು, ಸದ್ವಿಚಾರಗಳು, ದೈವ ವಿಚಾರಗಳು, ಧರ್ಮದ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು, ಯಾವುದು ವಿವೇಕ ಮತ್ತು ಯಾವುದು ಒಳ್ಳೆಯದು ನಮಗೆ ಅನ್ನತಕ್ಕಂಥ ವಿಚಾರಗಳನ್ನ ತಿಳ್ಕೊಳ್ಳತಕ್ಕಂಥದ್ದು, ಎಂಥ ಪರಂಪರೆ, ಎಂಥ ಸಂಸ್ಕೃತಿ, ಎಂಥ ಸಂಸ್ಕಾರದಲ್ಲಿ ಬಂದ್ವಿ ಅಂತ ತಿಳ್ಕೊಳ್ಳತಕ್ಕಂಥದ್ದು, ಇದು ರಿಯಲ್ ಬರ್ತ್ಡೇ. ಅದು ಆ ಕೆಲಸವನ್ನು ಸಾರ್ಥಕವಾಗಿ ಸಮರ್ಥವಾಗಿ ಶಾರದಾ ಅವರು ಮಾಡಿ ತನುಶ್ರೀ ಅವರಿಗೆ ಸಮರ್ಪಣೆ ಮಾಡೋದಕ್ಕೆ ಹಾರ್ಟಿಕ್ ಕಂಗ್ರ್ಯಾಚುಲೇಷನ್ಸ್. ಸೊ ಹ್ಯಾಪಿ ಬರ್ಡೇ ಟು ತನುಶ್ರೀ. ಇಂದಿನ ದಿನ ಹೇಗೆ ಪಾಂಡವರ ಮೊಮ್ಮಗನಾಗಿರತಕ್ಕಂಥ ಪರೀಕ್ಷಿತ ರಾಜ ಆ ಶೃಂಗಿ ಅನ್ನತಕ್ಕಂಥ 5 ವರ್ಷದ ಮಗು ಗಾಯತ್ರಿ ಸಿದ್ಧಿಯಾಗಿರತಕ್ಕಂಥ ಮಗುವಿನ ಶಾಪಕ್ಕೆ ಪಕ್ಕಾಗಿ ಎಲ್ಲವನ್ನ ಬಿಟ್ಟು ಅನ್ನಾಹಾರವನ್ನು ಬಿಟ್ಟ, ನಾರುಮಡಿಯನ್ನು ತೊಟ್ಟ, ಹಿಮಾಲಯದ ಕಡೆಗೆ ಬಂದ, ಹರಿದ್ವಾರದಲ್ಲಿ ನಿಂದ, ಹರಿದ್ವಾರದ ಗಂಗಾ ತಟದಲ್ಲಿ ಎಲ್ಲ ಋಷಿಮುನಿಗಳನ್ನು ಕಂಡ, ಕಡೆಗೆ ಶುಕ ಮಹಾಮುನಿಗಳ ಪಾದಕ್ಕೆ ಬಿದ್ದು, ಸ್ವಾಮಿ ಸಾವು ಅನ್ನತಕ್ಕಂಥ ಹಾವಿನ ಬಾಯಲ್ಲಿ ಜಾರ್ತಾ ಇರತಕ್ಕಂಥ ವ್ಯಕ್ತಿ ಮಾಡಬೇಕಾದ್ದೇನು, ಕೇಳಬೇಕಾದ್ದೇನು ಸ್ವಾಮಿ ಅಂತಂದಾಗ ಕೂತ್ಕೋ ಹೇಳ್ತೀನಿ ಅಂತ ಅವನಿಗೆ ಹೇಳಿರತಕ್ಕಂಥದ್ದೇ ಶ್ರೀಮದ್ ಭಾಗವತ ಪ್ರಾರಂಭ ಮಾಡ್ತಿದ್ದಾರೆ. ಒಂದು ಕಾಲ ಇತ್ತು, ಕಾಲ ಮಾತ್ರ ಇತ್ತು, ಏನೇನೂ ಇರಲಿಲ್ಲ, ಯಾರು ಇರಲಿಲ್ಲ, ಬರೀ ಕಾಲ. ಅಲ್ಲಿ ಒಂದು ಶಕ್ತಿ ಇತ್ತು, ಅನಂತ ಕಾಲದಿಂದ ಶಕ್ತಿ ಇತ್ತು. ಅನಂತ ಅನ್ನತಕ್ಕಂಥ ಸರ್ಪದ ಮೇಲೆ ಮಲಗಿತ್ತು, ಅವನ ಹೆಸರು ಅನಂತ. ಅನಂತನ ಮೇಲೆ ಅನಂತ ಕಾಲದಿಂದ ಮಲಗಿರತಕ್ಕಂಥ ಅನಂತ. ಅಂಥ ಅನಂತನಿಗೆ ಇದ್ದಕ್ಕಿದ್ದ ಹಂಗೆ ಅನ್ನಿಸ್ತು ಸೃಷ್ಟಿಯನ್ನೇ ಪ್ರಾರಂಭ ಮಾಡಬೇಕು ಅಂತ. ಆಗ ತನ್ನ ಹೊಕ್ಕಳಿನ ಕಡೆ ಒಂದು ದೃಷ್ಟಿಯನ್ನು ಮೀಟದ. ಹೊಕ್ಕಳಿಂದ 14 ದಳಗಳ ಮಹಾದ್ಭುತವಾಗಿರತಕ್ಕಂಥ ಒಂದು ಕಮಲ ಅರಳು ಬಂತು. ಅನಂತನ ಮೇಲೆ ಅನಂತ ಕಾಲದಿಂದ ಮಲಗಿರತಕ್ಕಂಥ ಅನಂತನ ನಾಭಿಯಿಂದ ಪದ್ಮವೊಂದು ಬಂತು, ಅನಂತ ಪದ್ಮನಾಭ ಆದ. ಅನಂತನ ನಾಭಿಯಿಂದ ಪದ್ಮ, 14 ದಳದ ಪದ್ಮ. ಅದೇ 14 ದಳ ಮುಂದೆ 14 ಲೋಕಗಳಾಗಿ ಅರಳಿಕೊಳ್ತು. ಅದರ ಒಳಗಿನಿಂದ ಒಬ್ಬ ವ್ಯಕ್ತಿ ಮೂಡಿ ಬಂದವನ್ನೇ 4 ದಿಕ್ಕುಗಳಿಗೆ ಒಮ್ಮೆಗೆ ನೋಡಿದ. ಸೈಮಲ್ಟೇನಿಯಸ್ಲಿ ವಾಸ್ ಏಬಲ್ ಟು ಸೀ ಇನ್ ಆಲ್ ದ 4 ಡೈರೆಕ್ಷನ್ಸ್. ಅದು ಹೆಂಗ್ರಿ ಆಗುತ್ತೆ? ಒಂದ್ಸರ್ತಿ ಇಲ್ಲ 4 ಕಡೆಗೆ ಒಟ್ಟಿಗೆ ನೋಡೋಕ್ಕಾಯ್ತು. ಯಾಕೆಂದ್ರೆ 4 ಮುಖ ಇತ್ತು. ಅವನೇ ಚತುರ್ಮುಖ ಬ್ರಹ್ಮ, ಪರಮಾತ್ಮನ ಮೊದಲನೇ ಮಗ. ಬಂದ ತಕ್ಷಣ ತನ್ನನ್ನು ತಂದೆಯ ಕಡೆ ನೋಡಿ, ನಾ ಬಂದೆ, ನಾನೇನು ಮಾಡಬೇಕು ಅಂತ ಕೇಳಿದ. ಆಗ ತಂದೆ ಒಂದು ಆದೇಶ ಕೊಟ್ಟ. ಯಾಕೆ ಟರ್ಬುಲೆಂಟ್ ಆಗಿದೆಯಾ, ಯಾಕೆ ಟೆನ್ಷನ್ ಮಾಡ್ಕೊಂಡಿದೆಯಾ, ಯಾಕೆ ವಿಚಿತ್ರ ಆತಂಕ? ಎಲ್ಲ ಆತಂಕ ನಿವಾರಣೆ ಆಗ್ಬೇಕಾದ್ರೆ ಸಮಾಧಾನವಾಗಿರಬೇಕು ಅಂದರೆ ತದ್ಧಿ ತಪಃ. The first guidance and the first direction given by the God to his first son. If you want peace of mind, if you want happiness, if you want tranquility, if you want serenity, ನೆಮ್ಮದಿ ಬೇಕಾ, ಸಮಾಧಾನ ಬೇಕಾ, ಸಾಂತ್ವನ ಬೇಕಾ, ಮನಃಶಾಂತಿ ಬೇಕಾ, ಪ್ರಶಾಂತವಾಗಿರಬೇಕಾ, ತಪಸ್ಸು ಮಾಡು, ಧ್ಯಾನ ಮಾಡು, ಮೌನ ಮಾಡು, ಧ್ಯಾನ ಮಾಡು, ಗಾನ ಮಾಡು. ಫಸ್ಟ್ ಡೈರೆಕ್ಷನ್ ಅಂಡ್ ಫಸ್ಟ್ ಗೈಡೆನ್ಸ್ ಗಿವನ್ ಬೈ ದಿ ಗಾಡ್ ಟು ದ ಫಸ್ಟ್ ಸನ್ ಎಷ್ಟು ರಿಲೆವೆಂಟ್ ಆಗಿ ಇವತ್ತು ಇದೆ ಅಂತಂದರೆ, ಇವತ್ತು ಈ ಗೊಂದಲಗಳು, ಈ ಆತಂಕಗಳು, ಈ ಟೆನ್ಷನ್ಗಳ ಮಧ್ಯದಲ್ಲಿ, ಕ್ರೈಸಿಸ್ ಮಧ್ಯದಲ್ಲಿ ನೀವು ಪೀಸ್ ಆಫ್ ಮೈಂಡ್ ಬೇಕು ಅಂತಂದರೆ ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ಕೆ ಕೂತಾಗ ಮಾತ್ರ ಅದು ಪೀಸ್ ಆಫ್ ಮೈಂಡ್. ಅದು ಪರಮಾತ್ಮ ಮೊದಲ ಸೂಚನೆ ಕೊಟ್ಟ. ಯಾರಿಗೆ ಮನಃಶಾಂತಿ ಬೇಕೋ, ವಿಕಾರಗಳು ಹೋಗಬೇಕು, ಅವರು ಕಣ್ಣು ಮುಚ್ಚಿಕೊಂಡು ತಪಸ್ಸಿಗೆ, ಧ್ಯಾನಕ್ಕೆ ಕೂತ್ಕೊಳ್ಳಿ. ಈಗ ತಪಸ್ಸು ಮಾಡಿದ ಪರಮಾತ್ಮ ಹೇಳಿದ ರೀತಿಯಲ್ಲಿ ಬ್ರಹ್ಮದೇವರು ತಪಸ್ಸು ಮಾಡಿದರು. ತಪಸ್ಸು ಮಾಡಿದ್ದೀನಿ, ಸಿದ್ಧಿಯಾಗಿದೆ, ಏನು ಮಾಡಬೇಕು ಅಂತ ಮತ್ತೆ ಕೇಳ್ಕೊಂಡ್ರು. ತಪಸ್ಸಾಯಿತು, ತಪಸ್ಸಿದ್ಧಿಯಾಗಿದೆ, ಏನು ಮಾಡಬೇಕು ನಾನು? ಆಗ ಮತ್ತೆ ಆದೇಶ ಆಯಿತು, ನೀನು ನಿನ್ನ ತಪಸ್ಸಿದ್ಧಿಯ ಪ್ರಭಾವದಿಂದ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡು. ಕೇಳೋ, ನಾನೇನು ಮಾಡಲಿ ಸ್ವಾಮಿ, ತಪಸ್ಸಿದ್ಧಿ ಆಯ್ತಲ್ಲ, ಅನುಗ್ರಹ ಮಾಡೋದು ಅಂತ ಕೇಳುವಾಗ ಹೇಗಿದ್ರಂತೆ ಅಂದರೆ, ಬ್ರಹ್ಮದೇವರು ಆ ಪರಮಾತ್ಮನ ನೋಡ್ತಿದ್ದಾರೆ. ಆ ಲಕ್ಷಿತನಾಗಿರತಕ್ಕಂಥ ಕಿರೀಟಿ ಪಿತಾಂಬರಧಾರಿಯಾಗಿರತಕ್ಕಂಥ ಮಹಾವಿಷ್ಣುವನ್ನು ನೋಡ್ತಾ ಆನಂದ ತುಂಬಿಕೊಂಡು ಬಂದಿದೆ, ಪ್ರೀತಿ ಹರಿದು ಬಂದಿದೆ, ಭಕ್ತಿ ಪುಳಕವಾಗಿದೆ, ಭಕ್ತಿ ರೋಮಾಂಚನ, ಕಂಠ ಗದ್ಗದಾಗಿದೆ, ಭಾವ ಪರವಶರಾಗಿದ್ದಾರೆ. ಪೂರ್ತಿ ಅವನ ದರ್ಶನದಲ್ಲಿ
ಭಾವದಲ್ಲಿ ಮಗ್ನರಾಗಿ ಮುಳುಗೋಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ಸೃಷ್ಟಿ ಮಾಡು ಅಂತಂದ್ರು. ಅದೇ ಭಾವದಲ್ಲಿ ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡ್ತಾರೆ. ಒಂದು ಮೀಟುಕೊಳ್ತಾರೆ, ಮಾನಸಿಕವಾಗಿ ಮನಸ್ಸಿಗೆ ಒಂದು ಮೀಟುತ್ತಾರೆ. ತಕ್ಷಣದಲ್ಲಿ ಯಾವ ಭಾವದಲ್ಲಿದ್ದರೂ ಅದೇ ಭಾವದಲ್ಲಿ 4 ಜನ ಬ್ರಹ್ಮದೇವರಿಂದ ಧುಮುಕಿ ಬಿಟ್ಟು ಬರ್ತಾರೆ. ಸನಕ, ಸನಂದನ, ಸನಾತನ, ಸನತ್ ಕುಮಾರರು 4 ಜನ ಮೊಟ್ಟ ಮೊದಲ ಮಕ್ಕಳಾಗಿ ಬ್ರಹ್ಮದೇವರಿಗೆ ಬಂದರು. ಬ್ರಹ್ಮದೇವರು ಹೇಳಿದರು, ನಮ್ಮ ತಂದೆಗೆ ನಾನು ಮಗ, ನಮ್ಮ ತಂದೆ ನನಗೆ ಸೃಷ್ಟಿ ಕಾರ್ಯ ಮಾಡು ಅಂದರು, ನಾನು ಮಾಡಿದೆ. ಈಗ ನನಗೆ ನೀವು ಮಕ್ಕಳು, ನೀವು ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡಿ. ಅವ್ರು ಹೇಳಿದರು, ನಮ್ಮನ್ನು ನೀನು ಯಾವ ಭಾವದಲ್ಲಿ ಸೃಷ್ಟಿ ಮಾಡಿದೀವಿ ಅದೇ ಭಾವದಲ್ಲಿ ನಾವು ಹುಟ್ಟಿದ್ದೀವಿ, ಅದೇ ಭಾವನೆಯಲ್ಲಿ ಹುಟ್ಟಿದ್ದೀವಿ, ಅದೇ ಭಕ್ತಿಯಲ್ಲಿ ಹುಟ್ಟಿದ್ದೀವಿ. ಪರಮಾತ್ಮನ ದರ್ಶನದ ಏನು ಕಾತರನಾಗಿ ನೀನು ನೋಡ್ತಾ ಇದೆಯೋ ಅದೇ ಕಾತರದಲ್ಲಿ ಹೋಗ್ತಾ ಇದ್ದೀವಿ, ಅದೇ ಹಂಬಲದಲ್ಲಿದ್ದೀವಿ. ಪರಮಾತ್ಮನ ದರ್ಶನ ಬಿಟ್ಟರೆ ಬೇರೆ ಏನೂ ಬೇಕಿಲ್ಲ, ಸೃಷ್ಟಿ ಕಾರ್ಯ ರಾಜಸ ಏನೂ ಬೇಕಾಗಿಲ್ಲ. ಈಗಲೇ ವೈಕುಂಠಕ್ಕೆ ಹೋಗಿ ನಾವು ಪರಮಾತ್ಮನ ದರ್ಶನ ಮಾಡಬೇಕು ಅಂತ ಹಿಂದೆ ತಿರುಗಿ ನೋಡಿದೆ ವೈಕುಂಠದ ಕಡೆ ಹೊರಟುಬಿಟ್ರು. ತಾಯಿ ಯಾವ ಭಾವದಲ್ಲಿ, ತಾಯಿ ಯಾವ ರೀತಿಯಾಗಿರೋ ಮನೋಭಾವ, ಮನಸ್ಥಿತಿ, ಮನೋಧರ್ಮದಲ್ಲಿ ಗರ್ಭಿಣಿಯಾಗಿದ್ದಾಗಿರ್ತಾಳೆ, ಆ ಮನೋಭಾವ, ಮನೋಧರ್ಮ, ಆ ಮನಸ್ಥಿತಿಯ ಮಕ್ಕಳು ಹುಡ್ತಾರೆ ಅನ್ನೋದಕ್ಕೆ ಬ್ರಹ್ಮದೇವರಿಗೆ ದರ್ಶನ ಆಗ್ಬಿಟ್ರು. ಆಗ ಅವ್ರು ಹೋದರು. ಆದರೆ ಸೃಷ್ಟಿ ಕಾರ್ಯ ಮುಂದುವರಿಸುವಂತ ಪರಮಾತ್ಮ ಹೇಳಿದಾನೆ, ಅವ್ರು ಹೋದ್ರಲ್ಲ. ಆಗ ತನ್ನ ಹುಬ್ಬುಗಳ ಮಧ್ಯದಿಂದ ಇನ್ನೊಬ್ಬನನ್ನು ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿದ ತಕ್ಷಣ ನಿನ್ನ ಹೆಸರು ರುದ್ರ ಅಂತಂದ್ಬಿಟ್ಟು ಮಹಾರುದ್ರ ಅಂತ, ಈಶ್ವರ ಅಂತ ಕರೀತಾರೆ. ನಿನಗೆ 11 ಹೆಸರುಗಳಿಂದ ಲೋಕ ಪ್ರಸಿದ್ಧ ಆಗ್ತಾ ಇದೆಯಾ ನೀನು. ಆ ಹೆಸರುಗಳನ್ನು ಆಗಲೇ ಇಡ್ತಾ ಇದ್ದಾರೆ. ಮನ್ಯು, ಮಹಾಕಾಲ, ಮಹಾಂತ, ಋತಧ್ವಜ, ಶಿವ, ಉಗ್ರತೀತ, ಭಾವ, ಕಾಲ, ವಾಮದೇವ, ಧೃತವ್ರತ, ಈ 11 ಹೆಸರುಗಳಿಂದ ಲೋಕ ಪೂಜಿತನಾಗತಕ್ಕಂಥ ಮಹಾಶಕ್ತಿ ಆಗ್ತಾ ಇದೆಯಾ ರುದ್ರ. ನಿನ್ನ ಅಧಿಷ್ಠಾನಗಳು ಯಾವುದು, ಎಲ್ಲಿ ನೆಲೆಸ್ತಾ ಇದ್ದೀಯ ನೀನು, ಎಲ್ಲಿ ನಿನ್ನನ್ನು ಭಕ್ತರು ಒಂದು ಅಧಿಷ್ಠಾನ ಸಹಿತವಾಗಿ ಆರಾಧನೆ ಮಾಡಬಹುದು, ಆ ಸ್ಥಳಗಳನ್ನ ಹೇಳ್ತಾರೆ. ಮಹಾರುದ್ರ ದೇವರ ವಿಶೇಷ ಸಾನ್ನಿಧ್ಯ ಇರತಕ್ಕಂಥ ಸನ್ನಿಧಾನಗಳು ಹೃದಯ, ಇಂದ್ರಿಯ, ಪ್ರಾಣ, ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ, ಸೂರ್ಯ, ಚಂದ್ರ, ಧ್ಯಾನ, ಇಷ್ಟು ಕಡೆ ಮಹಾರುದ್ರ ದೇವರ ಸನ್ನಿಧಾನ. ಧ್ಯಾನ ಮಂದಿರ ಅಂತ ಇದನ್ನು ಕರೆದರು. ಧ್ಯಾನ ಮಂದಿರ, ಇಲ್ಲಿ ಧ್ಯಾನಕ್ಕೆ ಒಂದು ಪ್ರಾಶಸ್ತ್ಯ. ಧ್ಯಾನ ಆಗುವಾಗ ಅಗೋಚರನಾಗಿ ಒಂದು ಶಕ್ತಿ ಇಲ್ಲಿ ಕೂತಿರುತ್ತಂತೆ ಮಹಾರುದ್ರ ದೇವರು. ಅವ್ರ ಪೋರ್ಟ್ಫೋಲಿಯೋ ಏನು ಅಂತಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡತಕ್ಕಂಥವ್ರು ರುದ್ರದೇವರು, ಮನಸ್ಸಿನಲ್ಲಿ ಚಿಂತನೆಯನ್ನು ಕಂಟ್ರೋಲ್ ಮಾಡತಕ್ಕಂಥವ್ರು ರುದ್ರದೇವರು, ಮನಸ್ಸಿನಲ್ಲಿ ಬುದ್ಧಿಯನ್ನು ಕೊಡತಕ್ಕಂಥವ್ರು ರುದ್ರದೇವರು. ಮಹಾರುದ್ರ ಈಶ್ವರ ಮಹಾದೇವನ ವಿಶೇಷವಾಗಿರತಕ್ಕಂಥ ಅನುಗ್ರಹ ಯಾವುದು ಅಂದರೆ ಒಳ್ಳೆ ಮನಸ್ಸು ಬೇಕಾ, ಒಳ್ಳೆ ಬುದ್ಧಿ ಬೇಕಾ, ಒಳ್ಳೆ ಥಾಟ್ಸ್ ಬೇಕಾ, ಒಳ್ಳೆ ಥಾಟ್ ಕರೆಂಟ್ ಬೇಕಾ, ಒಳ್ಳೆ ಥಾಟ್ ವೇವ್ಸ್ ಬೇಕಾ, ಒಳ್ಳೆ ಡಿಸಿಷನ್ ಮೇಕಿಂಗ್ ಬೇಕಾ, ಕ್ವಾಲಿಟಿ ಡಿಸಿಷನ್ ಮೇಕಿಂಗ್ ಬೇಕು ಅಂದರೆ ಮಹಾರುದ್ರ ದೇವರ ಅನುಗ್ರಹ ಆಗಬೇಕು. ಅದಕ್ಕೆ ಧ್ಯಾನ ಅನ್ನತಕ್ಕಂಥದ್ದು ಅಲ್ಲಿ ಅವರ ಅಧಿಷ್ಠಾನ ಇರುತ್ತೆ. ಆ ಧ್ಯಾನ ಇಲ್ಲಿ ನೋಡಿ, ಇಲ್ಲಿ ಬಂದಾಗ ನಿಮಗೆ ಒಂದು ಫೀಲ್ ಆಗ್ಬೋದು, ತುಂಬ ಸೂಕ್ಷ್ಮವಾಗಿದ್ದವ್ರಿಗೆ ಗೊತ್ತಾಗುತ್ತೆ. ಮೈಂಡು ಪಾಸಿಟಿವ್ ಆಗಿರುತ್ತೆ, ಮೈಂಡ್ ಏನೋ ಒಂಥರ ಡಿವಿನಿಟಿ ಇರುತ್ತೆ, ಮೈಂಡಲ್ಲಿ ಆ ಟರ್ಬುಲೆನ್ಸಸ್ ಇರೋದಿಲ್ಲ, ಸ್ವಲ್ಪ ಕಾಮ್ನೆಸ್ ಇರುತ್ತೆ. ಇದೆಲ್ಲ ಏನು ಅಂತಂದರೆ ಧ್ಯಾನದ ಪ್ರಭಾವ, ಜೊತೆಯಲ್ಲಿ ಆ ಒಳ್ಳೆಯ ಪ್ರಶಾಂತ ಮನಸ್ಸನ್ನು ಕೊಡತಕ್ಕಂತಹ ಮಹಾರುದ್ರ ದೇವರು ಈಶ್ವರನ ಸನ್ನಿಧಾನ ಧ್ಯಾನದಲ್ಲಿರುತ್ತೆ ಅನ್ನತಕ್ಕಂಥ ಮಾತನ್ನು ಭಾಗವತ ಹೇಳ್ತಾ ಇದೆ. ಅದಾದಮೇಲೆ ರುದ್ರನ ಸೃಷ್ಟಿ ಆದಮೇಲೆ ಬ್ರಹ್ಮದೇವರು ತನ್ನ ತೊಡೆಯನ್ನು ಒಂದು ಸಲ ನೋಡಿಕೊಂಡು ಸುಮ್ಮನೆ ತೊಡೆ ಮೇಲೆ ಬ್ರಹ್ಮದೇವರು ಕೈ ಇಟ್ಕೊಂಡ್ರಂತೆ. ದೇವರು ನೋಡ್ತಾನೆ, ದೇವರು ನೋಡಿ ಅದೇ ಮನಸ್ಸಿನಲ್ಲಿ ಎಂಥ ದೊಡ್ಡ ದೇವತೆ ಆದರೂ ಕೂಡ ಪರಮಾತ್ಮನ ಸ್ಮರಣೆ ಆಯಿತು ಅಂದರೆ ಕಣ್ಣಲ್ಲಿ ನೀರು ಬಂದ್ಬಿಡೋದಂತೆ. ಒಂದು ಸಲ ತೊಡೆ ಮೇಲೆ ಸುಮ್ಮನೆ ಕೈ ಹೀಗೆ ಅಂದ್ಕೊಂಡು ನಾರಾಯಣ ನಾರಾಯಣ ಅಂದ್ರಂತೆ. ಬ್ರಹ್ಮದೇವರು ಹೀಗೆ ಅಂದ್ಕೊಂಡು ನಾರಾಯಣ ನಾರಾಯಣ ಅಂದರು. ತಕ್ಷಣ ನಾರಾಯಣ ನಾರಾಯಣ ಅಂದ್ಕೊಂಡು ಅಲ್ಲಿಂದ ಒಬ್ಬ ಮಗ ಹುಟ್ಟದ, ಅವನೇ ನಾರದ. ಬ್ರಹ್ಮದೇವರ ತೊಡೆಯಿಂದ ನಾರದರು ಹುಟ್ಟಿದರು. ತಂದೆ ತಾನು ಸೃಷ್ಟಿ ಆಗುವಾಗ ಯಾವ ಮಾತುಗಳನ್ನು ತನಗೆ ಆದೇಶ ಅಂತ ಕೊಟ್ಟು ನಾರಾಯಣ ನಾರಾಯಣ, ಜೀವಮಾನ ಪೂರ್ತಿ ನಾರದರು ನಾರಾಯಣ ನಾರಾಯಣ ಅಂದ್ಕೊಂಡು ಹೊರಟೋದ್ರು.
ಆಗ ಬ್ರಹ್ಮದೇವರು ಉಂಗುಷ್ಠದಿಂದ ದಕ್ಷನನ್ನು ಪಡೆದರು, ಪ್ರಾಣದಿಂದ ವಸಿಷ್ಠನನ್ನು ಪಡೆದರು, ಚರ್ಮದಿಂದ ಭೃಗುವನ್ನು ಪಡೆದರು, ಕೈಯಿಂದ ಕ್ರತುವನ್ನು ಪಡೆದರು, ಹೊಕ್ಕಳನ್ನು ಮುಟ್ಟುಕೊಂಡ್ರು. ಪರಮಾತ್ಮ ತನ್ನ ಹೊಕ್ಕಳಿನಿಂದ ಬ್ರಹ್ಮದೇವರನ್ನು ಪಡ್ಕೊಂಡ್ರೆ, ಬ್ರಹ್ಮದೇವರು ತಮ್ಮ ಹೊಕ್ಕಳಿನಿಂದ ಪುಲಹ ಋಷಿಗಳನ್ನು ಪಡ್ಕೊಂಡ್ರು, ಕಿವಿಗಳಿಂದ ಪುಲಸ್ತ್ಯರನ್ನು ಪಡ್ಕೊಂಡ್ರು. ಪುಲಸ್ತ್ಯರ ಮೊಮ್ಮಗನೇ ರಾವಣ. ಪುಲಸ್ತ್ಯರು ಸಪ್ತಋಷಿಗಳಲ್ಲಿ ಬರತಕ್ಕಂಥವ್ರು. ಗೋತ್ರ ಇತ್ತು, ಪುಲಸ್ತ್ಯ ಗೋತ್ರ, ಭಾರದ್ವಾಜ ಗೋತ್ರ, ವಸಿಷ್ಠ ಗೋತ್ರ, ವಿಶ್ವಾಮಿತ್ರ ಗೋತ್ರ, ಇದಕ್ಕೆ ಪುಲಸ್ತ್ಯ ಗೋತ್ರ ಇತ್ತು. ಆದರೆ ರಾವಣನಂಥ ದುಷ್ಟ ಮಹಾ ಕೆಟ್ಟ ಮನುಷ್ಯ ಬಂದಿದ್ದರಿಂದ ಮುಂದೆ ಆ ಗೋತ್ರದಲ್ಲಿ ಬಂದವರು ಆ ಪುಲಸ್ತ್ಯ ಗೋತ್ರ ಅಂದರೆ ರಾವಣನ ಮಕ್ಕಳು ಮೊಮ್ಮಕ್ಕಳು ಅಂದ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಗೋತ್ರವನ್ನೇ ಬಿಟ್ಟರು ಅವರು.